ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ವಿಧಿಷ್ಠಾಯ ವಾಮನಾಯ ನಮೋ ನಮಃ. ಏನು ಬಂತೀಗ? ಇನ್ನು ಮುಗಿದಿಲ್ಲ ಅದು. ಹೋತಾ ಸರ್ವೇಂದ್ರಿಯಾದಿಸ್ಥೋ ವೇದ್ಯಾಂ ಪೂಜ್ಯಶ್ಚ ವೇದಿಷತ್ ಅತ್ಯನ್ನಶ್ಚ ಅತಿಥಿ ಪ್ರೋಕ್ತಃ ಯಸ್ಮಾದನ್ನಂ ಥಮುಚ್ಯತೆ ಸದ್ರೋಣ ಕಲಸೆ ಸೋಮೆ ಸ್ಥಿತಃ ಉಕ್ತೋ ದುರೋಣಸತ್. ದೇವರಿಗೆ ದ್ರೋಣಸತ್ ದುರೋಣಸತ್ ಅಂತಾಗಿದೆ. ಅಂದರೆ ಯಾವ ಕಾಲದಲ್ಲಿ ಸೋಮ ಕಲಶದಲ್ಲಿ ಇದೆಯಲ್ಲ ಅದರೊಳಗೆ ಪರಮಾತ್ಮ ಇರೋದರಿಂದ ಏನಂತ ಕರೀತಾರೆ? ಧ್ವನಿಯಲ್ಲಿ ಸೋಮ ಹಾಕಿದ್ದಾರೆ, ಸೋಮದೊಳಗೆ ಪರಮಾತ್ಮ ಇದ್ದಾರೆ. ಅದಕ್ಕೆ ದುರೋಣಸತ್ ಅಂತ ದೇವರಿಗೆ ಹೆಸರು. ದ್ರೋಣಸತ್ ಅಂತಾಯ್ತು. ಏನು ಋಷು ವರೇಣ್ಯಂ ಬಿಡಿಸಿದಾಗೆ ಆ ರೀತಿ ಬಿಡಿಸ್ಬೇಕು. ಋಷುಸ್ಥಿತಶ್ಚ ದೇವಿ, ಎಲ್ಲ ಮನುಷ್ಯರಲ್ಲೂ ಇದ್ದಾರೆ. ವರೇಶ್ವಪಿ ಸಯೇವತು, ಶ್ರೇಷ್ಠ ಎಲ್ಲ ವರದಲ್ಲೂ ವರ ಶ್ರೇಷ್ಠ ವಸ್ತುಗಳಲ್ಲಿ. ಋತರೂಪೇ ತಥ ಋತಂ ಸತ್ಯಂ ಅಂತ ಋತರೂಪದಲ್ಲಿ ಪರಮಾತ್ಮ ಇದ್ದಾನೆ. ವೇದ ವ್ಯೋಮಾಖ್ಯ ಪ್ರಕೃತಾವಪಿ, ಇಲ್ಲಿ ವ್ಯೋಮ ಪ್ರಕೃತಿ. ವ್ಯೋತಂ ಜಗದಿದಂ ಯಸ್ಯಾಂ ಸಾ ವ್ಯೋಮ ಶ್ರೀರುದಾಹೃತ. ಇಲ್ಲಿ ವ್ಯೋಮ ಅಂತ ಹೇಳಿದರೆ ಮಹಾಲಕ್ಷ್ಮಿ ಅಂತ ಅರ್ಥ. ಯಾಕೆ? ಇಡೀ ಜಗತ್ತನ್ನು ಸೂತನಂತೆ ಹಿಡಿದವಳು, ಆದ್ದರಿಂದ ಮಹಾಲಕ್ಷ್ಮಿ ಹೆಸರಿದೆ. ಅಬ್ಜ ಗೋಜಾದ್ರಿ ಜೇಷ್ವೇವಂ ಮಾಸ್ತೆ ಸೋ ಅಬ್ಜಾದಿಕಸ್ತತಃ. ಅಬ್ಜ ಗೋಜ ನೀರಿಂದ ಹುಟ್ಟಿದ್ದರಲ್ಲಿ, ಗೋವಿನಿಂದ ಭೂಮಿಯಿಂದ ಹುಟ್ಟಿದ್ದರಲ್ಲಿ ಪರಮಾತ್ಮ ಇರೋದ್ರಿಂದ ಅವನಿಗೆ ಅಬ್ಜ ಗೋಜ ಹೀಗೆಲ್ಲ ಕರೀತಾರೆ. ತಥೈವರ್ತೇಶು ಮುಕ್ತೇಶು, ಅದು ಋತ ಅಂತ ಬಂತು. ಋತರು ಮುಕ್ತರು ಅಂತ ಅರ್ಥ. ಗತಾಸ್ತೆ ವಿಷ್ಣುಮಿತಿ ಇತಿ ಋತಾಹ. ಋತ ಅಂತ ಯಾಕೆ ಕರಿತೀರಿ ಮುಕ್ತರನ್ನ ಅಂತ ಪ್ರಶ್ನೆ. ಋತ ಅಂತ ಯಾಕೆ ಕರಿಬೇಕು ಅಂದರೆ ರೂ ಗತವು ಗತ ಅವ್ರು ಹೊರಟವ್ರು ಅಂದರೆ ಇಲ್ಲ, ಈ ಒಬ್ಬನಲ್ಲಿ ಇಲ್ಲ. ಅವರು ಕೋರ್ಸ್ ಮುಗಿಸ್ಕೊಂಡು ಹೋದ್ರು, ಮೀಟಿಂಗ್ ಮುಗಿಸ್ಕೊಂಡು ಹೊರಟೋದ್ರು ಅಂತ ಹೇಳ್ತಾರಲ್ಲ, ಋತ. ಸಂಸಾರದಿಂದ ಹೊರಗೆ ಹೊರಟೋದವರು, ಅದಕ್ಕೆ ಋತಂ ಅಂತ ಋತಂ ಸತ್ಯಂ. ವೇದೈರ್ ಮುಖ್ಯತೆಯ ಪ್ರೋಕ್ತ ಋತಮಿತ್ತೇವ ಚೋಚ್ಯತೆ. ಅದಕ್ಕೆ ಬೃಹತ್ಪೂರ್ಣ ಗುಣತ್ವಾಚ ಸಯೇವ ಪುರುಷೋತ್ತಮ. ದೇವರಿಗೂ ಋತ ಅಂತ ಹೆಸರಿದೆ ಈ ಕಾರಣದಿಂದ. ಮುಕ್ತರಿಗೆ ಹೆಸರಿದೆ. ಮುಕ್ತರ ಸ್ವಾಮಿ ಅವರಲ್ಲಿ ಋತಸತ್ ಮುಕ್ತರೊಳಗೂ ಮುಕ್ತಾನಾಂ ಪರಮಾಗತಿ ಆಗಿರೋದು ದೇವರಿಗೆ ಏನಂತ ಕರೀತಾರೆ? ಋತಸತ್ ಅಂತಲೂ ಕರೀತಾರೆ. ನೋಡಿ, ಋತಜ ಅದ್ರಿಜ ಋತಂ ಬೃಹತ್ ಅಂದರೆ ಪೂರ್ಣ. ಋತ ಅಂದರೆ ಅದು, ಅದ್ರಿಜ ಗೋಜ ಎಲ್ಲದೂ ಶಬ್ದವಾಚ್ಯದಿಂದ ಪರಮಾತ್ಮ 18 ಕೂಡ ದೇವರ ಹೆಸರುಗಳಾಗಿವೆ. ಅನುಸಂಧ ಅರ್ಘ್ಯ ಕೊಟ್ಟಾಗ ಅದು ಭಾರಿ ಮಹತ್ವ ಬರುತ್ತೆ. ಗೊತ್ತಾಯ್ತಾ? ಬೆಟ್ಟದಲ್ಲಿ ಅದ್ರಿ ಬೆಟ್ಟದಲ್ಲಿರೋ ಪದಾರ್ಥ ಮತ್ತೆ ನಿಲ್ಲಿಸಿದ್ದಾನೆ ಹೊರಗಡೆ. ಇಲ್ಲಿ ಗೋಜ ಭೂಮಿಯಲ್ಲಿ ಹುಟ್ಟಿದ್ದು, ಅದ್ರಿಜ ಅಲ್ಲಿ ಹುಟ್ಟಿರೋದು. ಕೆಲವರು ಬೆಟ್ಟದಲ್ಲಿ ಕೆಳಗೆಲ್ಲ ಬೆಳೆಯೋದು, ಕೆಲವು ಸ್ಲೋಪಲ್ಲೇ ಬೆಳೆಯೋದು. ನೀರು ಬೇಕು, ನೀರು ಬೇಡ, ಯಾವುದು ಕೊಡೋದ ಕಾಫಿ. ಅದಕ್ಕೆ ಇಲ್ಲಿ ಬೆಂಗಳೂರಿಗೆ ಕಾಫಿ ಬೆಳೆಯೋಕ್ಕಾಗಲ್ಲ. ಗೊತ್ತಾಯ್ತಾ? ಅಂತ ಇದೇ ಇರಬೇಕು, ಇದಾಗಿಲ್ಲ. ಜೊತೆಗೆ ಮಣ್ಣು ಅಂತಂದಿರು, ಬರೀ ಬೆಟ್ಟದಲ್ಲಿ ಬರೀ ಕಲ್ಲಿನ ಮೇಲೆ ಬೆಳೆಯೋಕ್ಕೆ ಬರೋದಿಲ್ಲ. ಅದಕ್ಕೆ ಅದೇ ಜಾಗನೇ ಬೇಕು. ಹೌದು, ಚಿಂತನೆ. ಹೌದೌದು, ಇದೆಲ್ಲ ಮುಂದೆ ಹಾಕಿರೋ ಎಲ್ಲ ಸೇರಿಸ್ಕೋಬೇಕು. ಪ್ರತಿಯೊಂದು ಒಂದಕ್ಕೊಂದು ಲಿಂಕ್ ಇಡೋವೆಲ್ಲ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇಗಿತಃ ಯಥವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ.